ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಮೇಲೆ. ಈ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅನ್ನು ಕೂಡ ನಾವು ಎರರ್ ಡಿಟೆಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ, ಸೇಮ್ ಲೈಕ್ ಚೆಕ್ ಸಮ್. ಸೊ ಚೆಕ್ ಸಮ್ ಮತ್ತೆ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಈ ಎರಡೂ ಟೆಕ್ನಿಕ್ ಗಳನ್ನ ನಾವು ಎರರ್ ಡಿಟೆಕ್ಷನ್ ಯೂಸ್ ಮಾಡ್ತೀವಿ. ಫಸ್ಟ್ ಎರರ್ ಡಿಟೆಕ್ಷನ್ ಅಂತ ಅಂದ್ರೇನು? ಸಿಂಪಲ್. ಸೊ ಇಲ್ಲಿ ಎರಡು ಸೈಡ್ಗಳಿರ್ತದೆ, ಒಂದು ಸೆಂಡರ್ ಸೈಡ್ ಅಂತ, ಇನ್ನೊಂದು ರಿಸೀವರ್ ಸೈಡ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವೇ ಒಬ್ರು ಸೆಂಡರ್ ಅಂತ ಅನ್ಕೊಳ್ಳಿ, ನಿಮ್ಮ ಫ್ರೆಂಡೇ ಒಬ್ರು ರಿಸೀವರ್ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯು ಆರ್ ಸೆಂಡಿಂಗ್ ಎ ಮೆಸೇಜ್, ಯಾವ್ದಾದ್ರು ಮೆಸೇಜ್ ಇರ್ಬೋದು, ವಾಟ್ಸ್ಆಪ್ ಮೆಸೇಜ್ ಇರ್ಬೋದು, ಇಲ್ಲ ಅಂತಂದ್ರೆ ಮೇಲ್ ಇರ್ಬೋದು, ಯಾವ್ದಾದ್ರು ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ. ಸೊ ಯು ಆರ್ ದ ಸೆಂಡರ್. ನೆಕ್ಸ್ಟ್ ಇವ್ರೇನ್ ಮಾಡ್ತಾ ಇದ್ದಾನೆ? ರಿಸೀವ್ ಮಾಡ್ತಾ ಇದ್ದಾನೆ, ನಿಮ್ಮ ಫ್ರೆಂಡ್. ಸೊ ಈ ಇಸ್ ದ ರಿಸೀವರ್. ಸೊ ಏನಾಗುತ್ತೆ ಅಂತಂದ್ರೆ ಸೆಂಡರ್ ಸೆಂಡ್ ಮಾಡಿರುವಂತಹ ಮೆಸೇಜ್ ಕರೆಕ್ಟ್ ಆಗಿ ರಿಸೀವರ್ ಸೈಡ್ ಅಲ್ಲಿ ರಿಸೀವ್ ಆಗಿದೆಯೋ ಇಲ್ವೋ, ಅಂದ್ರೆ ಏನಾದ್ರೂ ಎರರ್ ಆಗಿದೆಯೋ ಇಲ್ಲ ಕರೆಕ್ಟ್ ಆಗಿ ರಿಸೀವ್ ಆಗಿದೆಯೋ ಅದನ್ನ ಚೆಕ್ ಮಾಡೋದನ್ನ ಏನಂತ ಕರಿತೀವಿ? ಎರರ್ ಡಿಟೆಕ್ಷನ್. ಏನಾದ್ರೂ ಎರರ್ ಇದ್ರೆ ಅದು ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಆ ಎರರ್ ಡಿಟೆಕ್ಷನ್ ನಲ್ಲಿ ಬೇರೆ ಬೇರೆ ಟೆಕ್ನಿಕ್ ಗಳು ಬರ್ತವೆ. ಯಾವ್ಯಾವು? ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಇರ್ಬೋದು, ಚೆಕ್ ಸಮ್ಮು. ಸೊ ಅದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಮೇಲೆ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸಿಂಪಲ್ ನೋಡಿ, ಇಲ್ಲಿ ನಮಗೆ ಒಂದು ಫ್ರೇಮ್ ಅನ್ನ ಕೊಟ್ಟಿರ್ತಾರೆ, ಇನ್ನೊಂದು ಜನರೇಟರ್ ಅಂತ ಕೊಟ್ಟಿರ್ತಾರೆ. ಸೊ ಈ ಜನರೇಟರ್ ಅನ್ನ ಅವರು ಡಿವೈಸರ್ ಅಂತ ಕೂಡ ಕರಿಬಹುದು, ಸರಿನಾ? ಡಿವೈಸರ್ ಅಂತನಾದ್ರೂ ಕೊಡ್ಬೋದು, ಇಲ್ಲ ಅಂತಂದ್ರೆ ಜನರೇಟರ್ ಅಂತನಾದ್ರೂ ಕೊಡ್ಬೋದು. ಸೊ ಫ್ರೇಮು. ಸೊ ಈ ಎರಡು ತಿಂಗಳನ್ನ ಕೊಟ್ಬಿಟ್ಟು ನಿಮ್ಗೆ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಎರರ್ ಡಿಟೆಕ್ಷನ್ ಅನ್ನ ಮಾಡಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಈ ಜನರೇಟರ್ ಅನ್ನ ಅವರು ಎರಡು ಟೈಪ್ ಅಲ್ಲಿ ಕೊಡ್ಬೋದು. ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ, ಯಾಕಂತಂದ್ರೆ ಎಷ್ಟೊಂದು ಜನ ಕನ್ಫ್ಯೂಸ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಫ್ರೇಮ್ ಅನ್ನು ಕೂಡ 0s and 1s ಅಲ್ಲಿ ಕೊಟ್ಟಿದ್ದಾರೆ, ಜನರೇಟರ್ ಅನ್ನು ಕೂಡ 0s and 1s ಅಲ್ಲಿ ಕೊಟ್ಟಿದ್ದಾರೆ ಬೈನರಿ ಫಾರ್ಮೆಟ್ ಅಲ್ಲಿ. ಆದ್ರೆ ಒಂದೊಂದ್ಸಲಿ ಏನ್ ಮಾಡ್ತಾರೆ ಅಂತಂದ್ರೆ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಡ್ತಾರೆ. ಪಾಲಿನಾಮಿಯಲ್ ಫಾರ್ಮೆಟ್, ಫಾರ್ ಎಕ್ಸಾಂಪಲ್ x⁴ ಪ್ಲಸ್ x ಪ್ಲಸ್ 1. ಸೊ ಈ ತರ ಕೊಟ್ಟರು ಅಂತಂದ್ರೆ ಒಬ್ರು ಕನ್ಫ್ಯೂಸ್ ಮಾಡ್ಕೊಂತಾರೆ. ಸೊ ಯಾಕಂತಂದ್ರೆ ಇಲ್ಲಿ ಫ್ರೇಮ್ ಅನ್ನ 0s and 1s ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಜನರೇಟರ್ ಅನ್ನ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರಲ್ಲ ಅಂತ. ಸೊ ಅವಾಗ ಏನ್ ಮಾಡ್ಬೇಕು? ಈ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಇರೋದನ್ನ ನಾವು ಈ 0s and 1s ಗೆ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಹೋಗ್ಬೇಕು. ಯಾಕಂದ್ರೆ ಅವ್ರೇನಾದ್ರೂ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ 0s and 1s ಅಲ್ಲಿ, ಮತ್ತೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಬೇಕಾಗಿರೋದು ನಮ್ಗೆ. ಆದ್ರೆ ಈ ತರ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಟ್ರೆ ನಮಗೆ ಡಿವಿಷನ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ? 0s and 1s ಗೆ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಈಗ ನೋಡಿ ಇಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೈಯೆಸ್ಟ್ ಪವರ್ ಇರುವಂತದ್ದು ಯಾವುದು? x⁴. ಹೈಯೆಸ್ಟ್ ಪವರ್ ಇರುವಂತದ್ದು x⁴. ಸೊ x⁴ ಬರ್ಕೊಳ್ಳಿ. ಕೀಪ್ ಆನ್ ರಿಡ್ಯೂಸಿಂಗ್ x⁴, x⁴2, x⁴1, x⁴0. ಗೊತ್ತಾಯ್ತಾ? ಅಪ್ ಟು 0 ನಾವು ರಿಡ್ಯೂಸ್ ಮಾಡ್ತಾ ಹೋಗ್ಬೇಕು. x⁴, x⁴3, x⁴2, x⁴1, x⁴0. ಈಗ ಕಂಪೇರ್ ಮಾಡಿ. x⁴ ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇದೆ, ಎಸ್ 1. x⁴3 ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇಲ್ಲ ಅಂತಂದ್ರೆ 0. x⁴2 ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇಲ್ಲ, x⁴2 ಇಲ್ಲ, ಸೊ 0. x⁴1 ಇದೆಯಾ? ಇದೆ. ನೋಡಿ ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ ಅರ್ಥ, ಸರಿನಾ? ಸೊ x⁴1 ಇದೆಯಾ? ಇದೆ. ಸೊ ಇದ್ರೆ 1 ಅಂತ ಹಾಕ್ಬೇಕು. x⁴0 ಇದೆಯಾ? ಇದೆ. ಯಾಕಂತಂದ್ರೆ ಯಾವುದೇ ಒಂದು ನಂಬರ್ಗೆ ಅದರ ಪವರ್ 0 ಆಗಿದ್ರೆ ನಾವು ಅದನ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ. ಅಂತಂದ್ರೆ ಅದರ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. 2000 ಪವರ್ 0 is equal to 1, 10 ಪವರ್ 0 is equal to 1, 20 ಪವರ್ 0 is equal to 1, ಆ ತರ. ಸೊ x⁴0 ಏನಕ್ಕೆ ಈಕ್ವಲ್ ಆಗಿರುತ್ತೆ? 1 ಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ಪಾಲಿನಾಮಿಯಲ್ ಈಕ್ವೇಶನ್ ಅಲ್ಲಿ ನಮಗೆ 1 ಇದೆಯಾ? ಎಸ್ ಇದೆ. ಸೊ 1 ಅಂತ ಬರೆಯೋದು. ನೋಡಿ ಇಲ್ಲಿ ಕೊಟ್ಟಿದ್ದಂತಹ ಪಾಲಿನಾಮಿಯಲ್ ಈಕ್ವೇಶನ್ ಅನ್ನ ನಾನು 0s and 1s ಗೆ ಕನ್ವರ್ಟ್ ಮಾಡಿದ್ದೀನಿ. ಈ ತರ ಕನ್ವರ್ಟ್ ಮಾಡ್ಕೊಂಡು ಪ್ರೊಸೀಡ್ ಆಗ್ತಾ ಹೋದ್ರಾಯ್ತು. ಸೊ ಸೇಮ್ ಪ್ರೊಸೀಜರ್ ಅಲ್ಲಿ ನೀವು ಪ್ರೊಸೀಡ್ ಆಗ್ತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಇದನ್ನ ಅಳಿಸ್ತೀನಿ ನೀಟಾಗಿ. ನಾವು ಸೆಂಡರ್ ಸೈಡ್ ಅಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ರಿಸೀವರ್ ಸೈಡ್ ಅಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸೆಂಡರ್ ಸೈಡ್ ಅಲ್ಲಿ ಯಾವ ರೀತಿ ಪ್ರೋಸೆಸ್ಗಳಾಗುತ್ತೆ ಅಂತ. ಇಲ್ಲಿ ಮೇಜರ್ ಆಗಿ ನಾವು ಡಿವಿಷನ್ ಮಾಡೋದು, ಕೋಶೆಂಟ್ ಏನ್ ಬರೆಯಕ್ ಹೋಗಲ್ಲ, ಸರಿನಾ? ಡಿವಿಷನ್ ರಿಮೈಂಡರ್ ಮಾತ್ರ ಬರಿತಾ ಹೋಗ್ತೀವಿ. ಈಗ ನೋಡಿ ಇಲ್ಲಿ ಫಸ್ಟ್ ಫ್ರೇಮ್ ಅನ್ನ ಬರೀ 1 0 0 1 1 0 1 1, ಸರಿನಾ? ನೀಟಾಗಿ ಬರ್ಕೋಬೇಕು. ಒಂದು ಮಿಸ್ ಆದ್ರೂ ಕೂಡ ನಮ್ಮ ಪ್ರಾಬ್ಲಮ್ ರಾಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಜನರೇಟರ್ ಬರ್ಕೊಳ್ಳಿ 1 1 0 1. ಈಗ ಇಲ್ಲಿ ಜನರೇಟರ್ ಇದೆಯಲ್ಲ, ಇದು ಎಷ್ಟು ಬಿಟ್ಸ್ ಇದೆ? 4 ಬಿಟ್ಸ್ ಇದೆ. 1 1 0 1 ಅಂದ್ರೆ ಟೋಟಲ್ 4 ಬಿಟ್ಸ್ ಇದೆ. ಸೊ n-1 ಮಾಡ್ಬೇಕು ಅಂತ ಅಂದ್ರೆ 4 ಬಿಟ್ಸ್ ಅಲ್ವಾ ಇರೋದು. ಸೊ 4 - 1 ವಿಲ್ ಬಿ ಈಕ್ವಲ್ ಟು 3. ಸೊ 3 ನಂಬರ್ ಆಫ್ ಝೀರೋಸ್ ಅನ್ನ ನಾನು ಸೆಂಡರ್ ಸೈಡ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ ಲಾಸ್ಟ್ ಅಲ್ಲಿ ಫ್ರೇಮಿಗೆ. ಗೊತ್ತಾಯ್ತಾ ಯಾವ ರೀತಿ ಅಂತ? ಜನರೇಟರ್ ಅಥವಾ ಡಿವೈಸರ್ ಅಲ್ಲಿ ಎಷ್ಟು ಬಿಟ್ಸ್ ಗಳಿದಾವೆ ಅಂತ ನೋಡಬೇಕು. ಎಷ್ಟು ಬಿಟ್ಸ್ ಇದೆ? 4 ಬಿಟ್ಸ್. ಸೊ 4 - 1
ಅಂತಂದ್ರೆ n-1 ಫಾರ್ಮೆಟ್ ಅಲ್ಲಿ 3 ಬಂತು. ಸೊ 3 ನಂಬರ್ ಆಫ್ ಝೀರೋಸ್ ಅನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಫ್ರೇಮ್ಗೆ ಇನ್ ಸೆಂಡರ್ ಸೈಡ್, ಸರಿನಾ? ಸೊ ಲಾಸ್ಟ್ ಅಲ್ಲಿ ಏನ್ ಮಾಡಿದೆ, 3 ಸೊನ್ನೆಗಳನ್ನ ಆಡ್ ಮಾಡಿದೀನಿ. ಈಗ ಡಿವೈಡ್ ಮಾಡ್ತಾ ಹೋಗ್ತೀನಿ. ಸೊ ಡಿವೈಡ್ ಮಾಡೋದಕ್ಕೆ ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಏನಾದ್ರೂ ಕೂಡ ಎರಡು ಇನ್ಪುಟ್ಗಳು ಸೇಮ್ ಇತ್ತು ಅಂತಂದ್ರೆ 0 ಅಂತ ಬರೀರಿ. ಎರಡು ಇನ್ಪುಟ್ಗಳು ಏನಾದ್ರೂ ಕೂಡ ಡಿಫ್ರೆಂಟ್ ಇತ್ತು ಅಂತಂದ್ರೆ 1 ಅಂತ ಬರೀರಿ. ಗೊತ್ತಾಯ್ತಾ ಏನೋ? ಎರಡು ಇನ್ಪುಟ್ಗಳು ಸೇಮ್ ಇತ್ತು ಅಂತಂದ್ರೆ 0, ಎರಡು ಇನ್ಪುಟ್ಗಳು ಡಿಫ್ರೆಂಟ್ ಇತ್ತು ಅಂತಂದ್ರೆ 1. ನೋಡಿ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಡಿವೈಸರ್ ಇದೆಯಲ್ಲ, ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 1 1 0 1. ಈಗ ನೋಡಿ ಇಲ್ಲಿ 1 ಮತ್ತೆ 1 ಮೇಲ್ಗಡೆದು ಮತ್ತೆ ಕೆಳಗಡೆದು. ಸೊ ಅವೆರಡನ್ನ ಕಂಪೇರ್ ಮಾಡಬೇಕು. 1 ಮತ್ತೆ 1 ಸೇಮ್ ಇದೆಯಾ ಡಿಫ್ರೆಂಟ್ ಇದೆಯೋ? ಎರಡು ಕೂಡ ಸೇಮ್. ಸೊ ಸೇಮ್ ಇದ್ರೆ ಏನ್ ಮಾಡಬೇಕು, 0 ಅಂತ ಬರಿಬೇಕು. 0 ಮತ್ತೆ 0 ನೋಡಿ ಇಲ್ಲಿ ಇವೆರಡು ಕೂಡ ಸೇಮ್ ಇದಾವ, 0 ಮತ್ತೆ 0. ಸೊ ಎರಡು ಕೂಡ ಸೇಮ್ ಇರಬೇಕು, ಸರಿನಾ? 0 ಆಗಿದ್ರು ಓಕೆ, 1 ಆಗಿದ್ರು ಓಕೆ, ಒಟ್ನಲ್ಲಿ ಮೇಲ್ಗಡೆದು ಕೆಳಗಡೆದು ಸೇಮ್ ಇದ್ರೆ 0 ಅಂತ ಬರಿಬೇಕು. ಇಲ್ಲಿ ನೋಡಿದ್ರೆ 0 ಇದೆ, ಇಲ್ಲಿ 1 ಇದೆ. ಮೇಲೆ 0 ಇದೆ, ಇಲ್ಲಿ 1 ಇದೆ. ಸೊ ಡಿಫ್ರೆಂಟ್ ಆಯ್ತು. ಡಿಫ್ರೆಂಟ್ ಅಂತ ಅಂದ್ರೆ 1 ಅಂತ ಬರಿಬೇಕು. ನೆಕ್ಸ್ಟ್ 1 ಮತ್ತೆ 1 ಎರಡು ಕೂಡ ಸೇಮ್ ಇದಾವೆ, ಸೊ 0 ಅಂತ ಬರೀರಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಪ್ರೊಸೀಡ್ ಆಗ್ಬೇಕಾದ್ರೆ ಯಾವ ರೀತಿ ಪ್ರೊಸೀಡ್ ಆಗ್ತೀವಿ ಅಂದ್ರೆ 1 ಇಂದನೇ ಸ್ಟಾರ್ಟ್ ಆಗ್ಬೇಕದು, ಸರಿನಾ? 1 ಇಂದನೇ ಶುರು ಆಗ್ಬೇಕು. ಸೊ ಅದ್ರ ಹಿಂದೆ ಇರುವಂತ ಎಲ್ಲಾ ಝೀರೋಗಳನ್ನು ಕೂಡ ನಾವು ತೆಗ್ದಾಕ್ತೀವಿ. ಫಾರ್ ಎಕ್ಸಾಂಪಲ್ ಈಗ 800 ಅನ್ನ ಬರ್ದೆ ಅಂತ ಅನ್ಕೊಳ್ಳಿ. ಈ ತರ ಬರೆದ್ರೆ ಓಕೆ. ಆದ್ರೆ ಈ ತರ ನಾನು ಎಷ್ಟೇ ಸೊನ್ನೆನ ಹಿಂದ್ಗಡೆ ಹಾಕಿದ್ರು ಕೂಡ ಲೆಕ್ಕ ಇದೆಯಾ? ಲೆಕ್ಕ ಇಲ್ಲ ಅಲ್ವಾ? ನಾನು ಹಿಂದೆ ಎಷ್ಟೇ ಸೊನ್ನೆ ಹಾಕಿದ್ರು ಲೆಕ್ಕ ಇಲ್ಲ, ಮುಂದೆ ಎಷ್ಟಾದ್ರೂ ಸೊನ್ನೆ ಹಾಕಿದ್ರು ಕೂಡ ಲೆಕ್ಕ ಇದೆ. ಸೊ ಆ ತರ ಕಾನ್ಸೆಪ್ಟ್ ಇದು, ಗೊತ್ತಾಯ್ತಾ? ಸೊ ಆ 1 ಇಂದ ಹಿಂದೆ ಎಷ್ಟು ಝೀರೋಸ್ ಇರ್ತವೆ ಅಷ್ಟು ಝೀರೋಸ್ ಅನ್ನ ತೆಗಿಬೇಕು. ಆದ್ರೆ ಇಲ್ಲಿ ಡಿವೈಸರ್ ಅಲ್ಲಿ ನನಗೆ 4 ಬಿಟ್ಸ್ ಇದೆ. ನೆಕ್ಸ್ಟ್ ನಾನು ಡಿವೈಡ್ ಮಾಡ್ಬೇಕು ಅಂದ್ರೆ 4 ಬಿಟ್ಸ್ ಇರ್ಬೇಕಲ್ಲ, ಅದಕ್ಕೋಸ್ಕರ ಎಷ್ಟು ಝೀರೋಸ್ ಅನ್ನ ತೆಗ್ದಾಕಿರ್ತೀರಾ ಅಷ್ಟು ಬಿಟ್ಗಳನ್ನ ಕೆಳಗಡೆ ತಗೊಂಡ್ಬನ್ನಿ. ಸೊ 1 0ನ ತೆಗ್ದಾಕಿದ್ದೆ, ಸೊ ಅದಕ್ಕೆ 1 ಬಿಟ್ ಅನ್ನ ಕೆಳಗಡೆ ತಂದಿದ್ದೀನಿ, ಸರಿನಾ? ಎಸ್. ಸೊ ಈಗ ಸೇಮ್ 1 1 0 1 1 ಮತ್ತೆ 1 ಎರಡು ಕೂಡ ಸೇಮ್ ಇದಾವೆ, ಸೊ 0 0 ಮತ್ತೆ 0 ಎರಡು ಕೂಡ ಸೇಮ್ ಇದಾವೆ, ಸೊ 0 0 ಮತ್ತೆ 1 ಎರಡು ಕೂಡ ಡಿಫ್ರೆಂಟ್ ಇದಾವೆ. ಸೊ ಡಿಫ್ರೆಂಟ್ ಇದ್ರೆ 1 ಅಂತ ಬರಿಬೇಕು. ನೆಕ್ಸ್ಟ್ 1 ಮತ್ತೆ 1 ಇವೆರಡು ಕೂಡ ಸೇಮ್ ಇದಾವೆ, ಸೊ ಸೇಮ್ ಇದ್ರೆ 0. ನೆಕ್ಸ್ಟ್ ಸ್ಟೆಪ್ ಏನು, 1 ಇಂದ ಶುರು ಆಗ್ಬೇಕು. ಅದರ ಹಿಂದೆ ಇರುವಂತ ಎಲ್ಲಾ ಝೀರೋಸ್ ಕ್ಯಾನ್ಸಲ್ ಔಟ್ ಆಗ್ತವೆ. 1 0 ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 1 ಬಿಟ್ ಅನ್ನ ಕೆಳಗಡೆ ಇಳಿಸ್ಕೊಂತೀನಿ. ನೆಕ್ಸ್ಟ್ ಇರುವಂತ 1 ಬಿಟ್ ಅನ್ನ ಕೆಳಗಡೆ ಇಳಿಸ್ಕೋಬೇಕು. ಈಗ ಸೇಮ್ ಡಿವೈಸರ್ 1 1 0 1 0 ಮತ್ತೆ 1 ಎರಡು ಕೂಡ ಡಿಫ್ರೆಂಟ್ ಇದಾವೆ. ಡಿಫ್ರೆಂಟ್ ಇದ್ರೆ 1 ಅಂತ ಬರಿಬೇಕು. 0 ಮತ್ತೆ 0 ಸೇಮ್ ಇದಾವೆ, ಸೊ ಸೇಮ್ ಇದ್ರೆ 0 0 ಮತ್ತೆ 1 ಡಿಫ್ರೆಂಟ್ ಇದಾವೆ, ಸೊ 1 1 ಮತ್ತೆ 1 ಸೇಮ್ ಇದಾವೆ, ಸೊ ಸೇಮ್ ಇದ್ರೆ 0. ನೆಕ್ಸ್ಟ್ 1 ಇಂದನೇ ಶುರು ಆಗಬೇಕು. ಅದರ ಹಿಂದೆ ಇರುವಂತ ಎಲ್ಲಾ ಝೀರೋಸ್ ಅನ್ನು ಕ್ಯಾನ್ಸಲ್ ಔಟ್ ಮಾಡ್ತೀನಿ. ಸೊ 1 0 ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 1 ಬಿಟ್ ಅನ್ನ ಕೆಳಗಡೆ ಇಳಿಸ್ಕೋಬೇಕು. ಸೊ 1 ಅನ್ನ ಇಳಿಸ್ಕೊಂಡೆ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್ 1 1 0 1. ಈಗ ನೋಡಿ ಇಲ್ಲಿ 1 ಮತ್ತೆ 1 ಎರಡು ಕೂಡ ಸೇಮ್ ಇದಾವೆ, ಸೊ 0 1 ಮತ್ತೆ 0 ಡಿಫ್ರೆಂಟ್ ಇದೆ 1 0 ಮತ್ತೆ 1 ಡಿಫ್ರೆಂಟ್ ಇದೆ 1 1 ಮತ್ತೆ 1 ಸೇಮ್ ಇದೆ, ಸೊ 0. ನೆಕ್ಸ್ಟ್ ಸ್ಟೆಪ್ ಕೂಡ 1 ಇಂದ ಶುರು ಆಗಬೇಕು. ಅದ್ರ ಹಿಂದೆ ಇರುವಂತ ಎಲ್ಲಾ ಝೀರೋಸ್ ಕ್ಯಾನ್ಸಲ್ ಔಟ್. 1 0 ಕ್ಯಾನ್ಸಲ್ ಔಟ್ ಆಗಿರೋದ್ರಿಂದ 1 ಬಿಟ್ ಅನ್ನ ನಾನು ಕೆಳಗಡೆ ತಗೊಂಡ್ಬರ್ಬೇಕು. ಸೇಮ್ ಪ್ರೊಸೀಜರ್ 1 1 0 1. ಈಗ ನೋಡಿ 1 ಮತ್ತೆ 1 ಎರಡು ಕೂಡ ಸೇಮ್, ಸೊ 0 0 ಮತ್ತೆ 0 ಸೇಮ್ ಇದಾವೆ, ಸೊ 0 1 ಮತ್ತೆ 1 ಸೇಮ್ ಇದಾವೆ, ಸೊ 0 1 ಮತ್ತೆ 1 ಸೇಮ್ ಇದಾವೆ, ಸೊ 0. ಈಗ ಎಲ್ಲವೂ ಕೂಡ 0 ಅದು ಅಂತ ಅಂದ್ರೆ ಏನಾಯ್ತು, 4ಕ್ಕೆ 4 ಕೂಡ ಹೋಗ್ತವೆ, ಸರಿನಾ? 4ಕ್ಕೆ 4 ಬಿಟ್ಟು ಹೋಗಿರೋದ್ರಿಂದ 4 ಬಿಟ್ಟನ್ನ ಕೆಳಗಡೆ ತರೋದಕ್ಕೆ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಏನ್ ಮಾಡ್ತೀನಿ, 4 ಬಿಟ್ಟನ್ನ ಕೆಳಗಡೆ ತರೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ 4 ಬಿಟ್ಟನ್ನ ತರೋದಕ್ಕೆ ಆಗಲ್ಲ. ಯಾಕಂದ್ರೆ ನಾನು 4 ಬಿಟ್ಟನ್ನ ಕ್ಯಾನ್ಸಲ್ ಔಟ್ ಮಾಡಿದ್ದೀನಿ, ಓಕೆ. ಆದ್ರೆ ನೆಕ್ಸ್ಟ್ ತರಬೇಕು ಅಂದ್ರೆ ಇಲ್ಲಿ 4 ಬಿಟ್ಸ್ಗಳು ಇರ್ಬೇಕಲ್ಲ, ಅಲ್ಲಿ 4 ಬಿಟ್ಸ್ ಇಲ್ಲ, ಸೊ 3 ಬಿಟ್ಸ್ ಮಾತ್ರ ಇರೋದು. ಆ 3 ಬಿಟ್ಸ್ ಅನ್ನ ಕೆಳಗಡೆ ತರ್ತೀನಿ. ಆದ್ರೆ ಪ್ರೊಸೀಡ್ ಆಗಕ್ ಆಗಲ್ಲ. ಯಾಕಂದ್ರೆ ನನಗೆ ಮಿನಿಮಮ್ 4 ಬಿಟ್ಸ್ಗಳು ಬೇಕೇ ಬೇಕು ಈ ಒಂದು ಡಿವೈಸರ್ ಇಂದ ಡಿವೈಡ್ ಮಾಡಕ್ಕೆ. ಇಲ್ಲೇನಾಯ್ತು, ಕೇವಲ 3 ಬಿಟ್ಸ್ಗಳು ಮಾತ್ರ ಉಳ್ಕೊಂಡಿದ್ದಾವೆ, 3 ಝೀರೋಸ್. ಸೊ ಇವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ದ ರಿಮೈಂಡರ್. ಗೊತ್ತಾಯ್ತಾ? ಮುಂದೆ ನಾವು ಡಿವೈಡ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಈ 3 ಝೀರೋಸ್ ನಮಗೆ ರಿಮೈಂಡರ್ ಆಗಿ ಕೂತ್ಕೊಂತವೆ. ಈಗ ನೆಕ್ಸ್ಟ್ ರಿಸೀವರ್ ಸೈಡ್ ಅಲ್ಲಿ ಯಾವ ರೀತಿ ಅಂತಂದ್ರೆ ಸೇಮ್ ಡಿವೈಸರ್ ಅನ್ನ ಯೂಸ್ ಮಾಡ್ತೀವಿ, 1 1 0 1. ನೆಕ್ಸ್ಟ್ ಫ್ರೇಮ್ ಅನ್ನು ಕೂಡ ಆಸ್ ಇಟ್ ಈಸ್ ಬರ್ಕೊಳ್ಳಿ, 1 0 0 1 1 0 1 1. ನೆಕ್ಸ್ಟ್ ಏನು ಅಂದ್ರೆ ಇಲ್ಲಿ 3 0 ಬರ್ಕೊಂಡಿದ್ವಲ್ಲ ಕೊನೆಯಲ್ಲಿ ಸೆಂಡರ್ ಸೈಡ್ ಅಲ್ಲಿ, ಅದ್ರ ಬದಲು ಇಲ್ಲಿ ಕೊನೆಯಲ್ಲಿ ರಿಮೈಂಡರ್ ಏನು ಉಳ್ಕೊಂಡಿದೆ ಸೆಂಡರ್ ಸೈಡ್ ಅಲ್ಲಿ ಅದನ್ನ ಬರ್ಕೋಬೇಕು.
ಸೊ ಸೆಂಡರ್ ಸೈಡ್ ಅಲ್ಲಿ ರಿಮೈಂಡರ್ ಏನ್ ಉಳ್ಕೊಂಡಿರೋದು ಮತ್ತೆ 3 zeros ಉಳ್ಕೊಂಡಿದೆ, ಅದನ್ನೇ ಬರ್ಕೋಬೇಕು. ಗೊತ್ತಾಯ್ತಾ ಯಾವ ರೀತಿ ಅಂತ? ಒಂದೊಂದ್ಸಲಿ ಜೀರೋಸ್ ಉಳ್ಕೊಳಲ್ಲ, ಬೇರೆ ಬಿಟ್ಸ್ ಗಳು ಬರ್ತಾ ಹೋಗ್ತವೆ, 101 010 ಆ ತರ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇಲ್ಲೇನಾಗಿದೆ ಅಂತಂದ್ರೆ 000ನೇ ಉಳ್ಕೊಂಡಿದೆ. ಸೊ ಅದನ್ನೇ ನಾವಿಲ್ಲಿ ಬರ್ಕೊಂತ ಹೋಗ್ತೀವಿ. ಗೊತ್ತಾಯ್ತಾ ಯಾವ ರೀತಿ ಅಂತ? ನಾವು ಸೆಂಡರ್ ಸೈಡ್ ಅಲ್ಲಿ n-1 ನಂಬರ್ ಆಫ್ ಬಿಟ್ಸ್ ಅನ್ನ ತಗೊಂಡು 3 zeros ಅನ್ನ ಹಾಕಿದ್ವಿ ಫ್ರೇಮ್ಗೆ ಲಾಸ್ಟ್ ಅಲ್ಲಿ. ಸೊ ಆ ತರ ನಾವು ಡಿವೈಡ್ ಮಾಡ್ತಾ ಬಂದಾಗ ರಿಮೈಂಡರ್ ನನಗೆ ಏನು ಉಳಿತು? 000 ಉಳಿತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ರಿಸೀವರ್ ಸೈಡ್ ಅಲ್ಲಿ ಫ್ರೇಮ್ ಮತ್ತೆ ಡಿವೈಸರ್ ಸೇಮ್ ಇರುತ್ತೆ, ಆದ್ರೆ ಲಾಸ್ಟ್ ಅಲ್ಲಿ ಇಲ್ಲಿ 3 zeros ಅನ್ನ ಆಡ್ ಮಾಡಿದ್ನಲ್ಲ ಸೆಂಡರ್ ಸೈಡ್ ಅಲ್ಲಿ, ಆ ಜಾಗಕ್ಕೆ ರಿಸೀವರ್ ಸೈಡ್ ಅಲ್ಲಿ ಇಲ್ಲಿ ರಿಮೈಂಡರ್ ಏನು ಉಳ್ಕೊಂಡಿರುತ್ತೆ ಅದನ್ನ ಬರಿಬೇಕು. ಸೊ ರಿಮೈಂಡರೇ ನನಗೆ 000 ಉಳ್ಕೊಂಡಿರೋದ್ರಿಂದ ಅದನ್ನೇ ನಾವು ಬರ್ದಿದೀವಿ ಅಷ್ಟೇ. ಈಗ ಏನ್ ಮಾಡಿ, ಇಲ್ಲಿ ಏನ್ ಬರ್ದಿದೀವಿ ಅದನ್ನೇ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ, ಯಾಕೆ ಏನು ಕೂಡ ಚೇಂಜಸ್ ಇಲ್ಲ. ಸೊ 1 ಇಂದ ನಾವು ಡಿವೈಡ್ ಮಾಡಿದ್ರೆ ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತಹ 0 ಅನ್ನ ಕ್ಯಾನ್ಸಲ್ ಔಟ್ ಮಾಡ್ತೀವಿ. 1 0 ಕ್ಯಾನ್ಸಲ್ ಔಟ್ ಆಯ್ತು ಅಂತಂದ್ರೆ 1 ಬಿಟ್ಟು ಕೆಳಗಡೆ ಬರಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ 1 1 0 1, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಅದ್ರ ಹಿಂದೆ ಇರುವಂತ 0 ಕ್ಯಾನ್ಸಲ್. ಸೊ ನೆಕ್ಸ್ಟ್ 0ನ ಕೆಳಗಡೆ ತಗೊಂಡ್ಬರೋಣ. ನೆಕ್ಸ್ಟ್ 1 1 0 1, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಅದ್ರ ಹಿಂದೆ ಇರುವಂತ 0 ಕ್ಯಾನ್ಸಲ್ ಔಟ್. ನೆಕ್ಸ್ಟ್ 1 ಅನ್ನ ಕೆಳಗಡೆ ತರೋಣ. 1 1 0 1, ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಅದ್ರ ಹಿಂದೆ ಇರುವಂತಹ 0 ಕ್ಯಾನ್ಸಲ್. ನೋಡಿ ಎಷ್ಟು ಈಸಿಯಾಗಿ ಫ್ಲೋ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಈಗ 1 0 ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 1 ಬಿಟ್ ಅನ್ನ ಕೆಳಗಡೆ ಇಳಿಸ್ಕೋಬೇಕು. 1 1 0 1, ಈಗ ನೋಡಿದ್ರೆ 1 ಮತ್ತೆ 1 ಸೇಮ್ 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 ಸೇಮ್. ಸೊ ಸೇಮ್ ಇದಾವೆ ಅಂತ ಅಂದಾಗ ಎಲ್ಲ 0 ಬಂದು, ಸೊ 4 0 ಕ್ಯಾನ್ಸಲ್ ಔಟ್ ಮಾಡಿದೆ. ನೆಕ್ಸ್ಟ್ 4 ಬಿಟ್ಸ್ ಅನ್ನ ತರೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ, ಆದ್ರೆ ನನ್ನ ಹತ್ರ ಇರೋದು ಕೇವಲ 3 ಬಿಟ್ಸ್ ಮಾತ್ರ. ಸೊ 3 ಬಿಟ್ಸ್ ಅನ್ನು ಕೂಡ ಬರ್ಕೊಂತೀನಿ. ಫರ್ದರ್ ನಾನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ 4 ಬಿಟ್ಸ್ ಆದ್ರೂ ಮಿನಿಮಮ್ ಬೇಕಿತ್ತು ನಾನು ಡಿವೈಡ್ ಮಾಡೋದಕ್ಕೆ, ಯಾಕಂದ್ರೆ ಡಿವೈಸರ್ ಅಲ್ಲಿ 4 ಬಿಟ್ಸ್ ಇದೆ. ಬಟ್ ಇಲ್ಲಿ ನನಗೆ ಉಳ್ಕೊಂಡಿರೋದೇ 3 ಬಿಟ್ಸ್, ಐ ಕಾಂಟ್ ಮೂವ್ ಫರ್ದರ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ರಿಮೈಂಡರ್ ಅಂತ ಬರಿತೀವಿ. ಗೊತ್ತಾಯ್ತಾ? ರಿಮೈಂಡರ್. ಈಗ ನೋಡಿ, ವೆರಿ ಸಿಂಪಲ್. ಯಾವ ಒಂದು ಟೈಮಲ್ಲಿ ರಿಸೀವರ್ ಸೈಡ್ ಅಲ್ಲಿ ರಿಮೈಂಡರ್ 0 ಆಗುತ್ತೆ, ಈ ಒಂದು ಮೆಸೇಜು ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಅಕ್ಸೆಪ್ಟೆಡ್ ಅಂತ ಬರೀರಿ, ಅಥವಾ ಮೆಸೇಜ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಅಥವಾ ಅಕ್ಸೆಪ್ಟೆಡ್ ಸಾಕು ಅಂತ ಅಂದ್ರೆ ಸಿಂಪಲ್. ಸೆಂಡರ್ ಒಂದು ಮೆಸೇಜ್ ಅನ್ನ ರಿಸೀವರ್ ಸೈಡ್ಗೆ ಕಳ್ಸಿರ್ತಾನಲ್ವಾ, ಸೊ ಆ ರಿಸೀವರ್ ಸೈಡ್ ಅಲ್ಲಿ ಏನಾಗಿದೆ ಅಂತಂದ್ರೆ ರಿಮೈಂಡರ್ 0 ಬಂದಿದೆ. ರಿಮೈಂಡರ್ 0 ಬಂದಿರೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದ್ರೆ ಯಾವುದೇ ಒಂದು ಎರರ್ ನಮಗೆ ಡಿಟೆಕ್ಟ್ ಆಗಿಲ್ಲ ಸೆಂಡರ್ ಕಳ್ಸಿರುವಂತ ಮೆಸೇಜ್ ಅಲ್ಲಿ. ಗೊತ್ತಾಯ್ತಾ? ಸೆಂಡರ್ ಕಳ್ಸಿರುವಂತ ಮೆಸೇಜ್ ಅಲ್ಲಿ ಯಾವುದೇ ಒಂದು ಎರರ್ ಇಲ್ಲ ಅನ್ನೋದನ್ನ ಏನ್ ಸ್ಪೆಸಿಫೈ ಮಾಡ್ತಾ ಇದೆ, ಇಲ್ಲಿ ರಿಮೈಂಡರ್ 000 ಹಾಕಿ ಸ್ಪೆಸಿಫೈ ಮಾಡ್ತಾ ಇದೆ. ರಿಮೈಂಡರ್ 0 ಇತ್ತು ಅಂದ್ರೆ ರಿಸೀವರ್ ಸೈಡ್ ಅಲ್ಲಿ ಮೆಸೇಜ್ ಕರೆಕ್ಟ್ ಆಗಿ ಬಂದಿದೆ, ಯಾವುದೇ ಎರರ್ ಡಿಟೆಕ್ಟ್ ಆಗಿಲ್ಲ, ಆ ಒಂದು ಮೆಸೇಜ್ ರಿಸೀವರ್ ಸೈಡ್ ಅಲ್ಲಿ ಅಕ್ಸೆಪ್ಟ್ ಆಗಿರುತ್ತೆ. ಕರೆಕ್ಟ್ ಇರುವಂತ ಮೆಸೇಜ್ ಅಕ್ಸೆಪ್ಟ್ ಆಗುತ್ತಲ್ವಾ? ಎಸ್. ಸೊ ಕರೆಕ್ಟ್ ಇರುವಂತ ಮೆಸೇಜ್ ರಿಸೀವರ್ ಸೈಡ್ ಅಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಬರೆದ್ರೆ ಸಾಕು. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗಿ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಪಾಲಿನಾಮಿಯಲ್ ಸ್ಟೈಲ್ದು ಎಕ್ಸಾಂಪಲ್ಸ್ ಗಳನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ, ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀರಾ ನಿಮಗೆ ಕಾನ್ಫಿಡೆನ್ಸ್ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.